ಜನವರಿ 25 ಭಾನುವಾರ ಅತ್ಯಂತ ಶಕ್ತಿಶಾಲಿಯಾಗಿರುವ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ರಥಸಪ್ತಮಿ ಬಹಳ ಶಕ್ತಿ ಹಾಗೂ ವಿಶೇಷವಾಗಿದೆ. ಸೂರ್ಯದೇವನ ಆರಾಧನೆಗೆ ಮೀಸಲಾಗಿರುವ ದಿನ ಅಥವಾ ಸೂರ್ಯನಿಗೆ ಪ್ರಿಯವಾದ ಭಾನುವಾರದ ದಿನವೇ ರಥಸಪ್ತಮಿ ಬಂದಿದೆ. ಇದರ ಜೊತೆಯಲ್ಲಿ ಈ ದಿನ ರವಿಯೋಗ, ಸರ್ವಾರ್ಥ ಸಿದ್ಧಿಯೋಗ ಬಂದಿದೆ. ಹಾಗಾಗಿ ಈ ದಿನ ಮಾಡುವ ಪೂಜೆ, ಪುನಸ್ಕಾರ, ದಾನ ಪ್ರತಿಯೊಂದು ಕೆಲಸಗಳಿಗೂ ಕೋಟಿ ಜನ್ಮಗಳ ಪುಣ್ಯ ಲಭಿಸುತ್ತದೆ. ಉತ್ತಮ ಆರೋಗ್ಯ, ಸುಖ, ಸಂತೋಷ, ಸಂಪತ್ತು ನೆಲೆಸುತ್ತದೆ. ಆದ್ದರಿಂದ ತಪ್ಪದೆ ಈ ವರ್ಷ ರಥಸಪ್ತಮಿಯನ್ನು ಆಚರಿಸಲೇಬೇಕು. ಮಾಘ ಮಾಸದ ಶುದ್ಧ ಸಪ್ತಮಿ ತಿಥಿಯ ದಿನ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಸೂರ್ಯದೇವನು ತನ್ನ 7 ಕುದುರೆಗಳನ್ನು ಏರಿ ಉತ್ತರದ ಪಥದತ್ತ ಪಯಣಿಸುತ್ತಾನಂತೆ. ಹಾಗಾಗಿ ಇದನ್ನು ರಥಸಪ್ತಮಿ, ಮಾಘ ಸಪ್ತಮಿ ಎಂದು ಕರೆಯುತ್ತಾರೆ. ಇಂದು ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯದೇವನ ಜನ್ಮದಿನದ ಮಂಗಳಕರ ದಿನ. ರಥಸಪ್ತಮಿಯಿಂದ ಪ್ರಖರವಾದ ಸೂರ್ಯನ ಬೆಳಕು ಬೀಳಲು ಆರಂಭವಾಗುತ್ತದೆ. ಹಾಗಾಗಿ ಇದನ್ನು ಆರೋಗ್ಯ ಸಪ್ತಮಿ ಎಂದು ಕೂಡ ಕರೆಯುತ್ತಾರೆ. ಸೂರ್ಯನ ಆರಾಧನೆಗೆ ಸೂರ್ಯನ ದಿನವಾದ ಆದಿತ್ಯವಾರ ಹಾಗೂ ರಥಸಪ್ತಮಿ ಶ್ರೇಷ್ಠವೆಂದು ಹೇಳುತ್ತಾರೆ. ಅದರಂತೆ ಗಂಗಾ ನದಿಯಲ್ಲಿ ಮಿಂದು ಸಪ್ತಮಿ ತಿಥಿಯಂದು ಸೂರ್ಯನನ್ನು ಪೂಜಿಸಿದರೆ 7 ಜನ್ಮದಲ್ಲಿ ಮಾಡಿದ ಪಾಪಗಳು ನಿವಾರಣೆಯಾಗಿ ಆಯುಷ್ಯ, ಆರೋಗ್ಯ, ಸಂಪತ್ತು ಅಭಿವೃದ್ಧಿಯಾಗುವುದು. ಸಪ್ತಮಿ ತಿಥಿ ಸಮಯ ಜನವರಿ 25ರ ಬೆಳಗಿನ ಜಾವ 12:39 ಪ್ರಾರಂಭವಾಗಿ ಜನವರಿ 25ರ ರಾತ್ರಿ 11:10 ಮುಕ್ತಾಯವಾಗುತ್ತದೆ. ಸ್ನಾನದ ಶುಭ ಮುಹೂರ್ತ ಬೆಳಿಗ್ಗೆ 5:07 6:46. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೂ ರಥಸಪ್ತಮಿಯ ಕುರಿತಾದ ಕಥೆಯನ್ನು ಹೇಳುತ್ತಾನೆ. ಹಿಂದೆ ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮಗನು ಜನ್ಮದಿಂದಲೇ ರೋಗಿಷ್ಠನಾಗಿದ್ದ. ಈ ಬಗ್ಗೆ ಜ್ಯೋತಿಷಿಗಳನ್ನು ವಿಚಾರಿಸಲು ಸಂಚಿತ ಕರ್ಮದಿಂದ ಬಂದಿರುವ ಕಾಯಿಲೆಗೆ ರಥಸಪ್ತಮಿ ವ್ರತ ಆಚರಿಸಲು ಹೇಳಿದ್ದರು. ಅದರಂತೆ ಅಂದು ಸೂರ್ಯಾರಾಧನೆ ಮಾಡಲಾಗಿ ರಾಜಪುತ್ರನು ಆರೋಗ್ಯವಂತನು, ಪ್ರಭಾವಶಾಲಿಯೂ ಆದನು. ಪಾಂಡವರು ವನವಾಸದ ಸಂದರ್ಭದಲ್ಲಿ ಕೃಷ್ಣನ ಆದೇಶದಂತೆ ಸೂರ್ಯನನ್ನು ಆರಾಧಿಸಿ ಅಕ್ಷಯ ಪಾತ್ರೆಯನ್ನು ಪಡೆಯುತ್ತಾರೆ. ಅಲ್ಲದೆ ರಾಮಾಯಣದಲ್ಲೂ ರಾವಣನನ್ನು ಸೋಲಿಸಲು ಶ್ರೀರಾಮನು ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯ ಪಠಿಸುವ ಮೂಲಕ ಸೂರ್ಯನ ಆರಾಧನೆ ಮಾಡಿದನೆಂದು ಹೇಳಲಾಗುತ್ತದೆ. ಸತ್ರಾಜಿತ ಸೂರ್ಯಾರಾಧನೆ ಮಾಡಿ ಸಿಮಂತಕ ಮಣಿ ಪಡೆದಿದ್ದ. ಸೂರ್ಯನ ಕಿರಣಗಳಲ್ಲಿನ ಸತ್ವಗಳನ್ನು ಹೀರಿಕೊಂಡಿರುವ ಅರ್ಕದೆಲೆ ಅಥವಾ ಎಕ್ಕದೆಲೆಗಳನ್ನು ನಿಮ್ಮ ದೇಹದ ತಲೆ, ಭುಜ, ಕತ್ತು, ತೊಡೆ, ಪಾದಗಳ ಮೇಲಿರಿಸಿ ಒಟ್ಟು 7 ಎಲೆಗಳನ್ನು ಬಳಸಿ ಸ್ನಾನ ಮಾಡಿದರೆ ಸಪ್ತ ಜನ್ಮಗಳ ಪಾಪಶೇಷಗಳು ನಿವಾರಣೆಯಾಗಿ ಶುಭ ಉಂಟಾಗುವುದು. ಅಲ್ಲದೆ ಹಿಂದಿನ ಜನ್ಮಗಳಲ್ಲಿನ ಪಾಪ, ಸಪ್ತ ವ್ಯಾಧಿಗಳು, ಮಾತು, ಮನಸ್ಸು, ದೇಹದಿಂದ ಮಾಡಿದ ಅಪರಾಧಗಳು ನಾಶ ಹೊಂದಿ ಮುಕ್ತಿ ಲಭಿಸುವುದು. ಈ ರೀತಿ ಸ್ನಾನ ಮಾಡುವುದರಿಂದ ಆಯುರಾರೋಗ್ಯ, ಆಯುಷ್ಯ ಪ್ರಾಪ್ತಿಯಾಗುತ್ತದೆ. ವೈಜ್ಞಾನಿಕವಾಗಿಯೂ ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು, ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯವಿದೆ. ಎಕ್ಕದ ಎಲೆಯಲ್ಲಿರುವ ರಾಸಾಯನಿಕವು ಕೂದಲನ್ನು ಗಟ್ಟಿಯಾಗಿಸುವುದಲ್ಲದೆ ಇವುಗಳನ್ನು ತಂಪಾಗಿಸುತ್ತದೆ. ಸೂರ್ಯದೇವನಿಗೆ ಎಕ್ಕದ ಎಲೆ ತುಂಬಾ ಇಷ್ಟ. ಹಾಗಾಗಿ ಎಕ್ಕದ ಎಲೆಯ ಸ್ನಾನ ಮಾಡುವುದರಿಂದ ಅನೇಕ ರೋಗ, ಪಾಪಗಳನ್ನು ಗುಣಪಡಿಸುತ್ತದೆ ಎಂದು ನಮ್ಮ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಹಾಗಾಗಿ ಈ ಎಲೆಗಳಲ್ಲಿರುವ ಔಷಧೀಯ ಅಂಶಗಳಿಂದ ಪರಿಹಾರ ಕಂಡುಕೊಳ್ಳಲು ಈ ದಿನ ಎಕ್ಕದೆಲೆಯ ಸ್ನಾನಕ್ಕೆ ಮಹತ್ವ ನೀಡಲಾಗಿದೆ. ಸ್ನಾನ ಮಾಡುವಾಗ ಹೇಳುವ ಮಂತ್ರ: ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪಾರ್ಕಪರ್ಣಮಾದಾಯ ಸಪ್ತಾಮ್ಯಾಂ ಸ್ನಾನಮಾಚರೇತ್ ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಅಂದರೆ ಸೂರ್ಯ ಆರೋಗ್ಯದಾಯಿ. ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಸೂರ್ಯನ ಕಿರಣಗಳಲ್ಲಿವೆ. ಬೆಳಗಿನ ಸೂರ್ಯ ಕಿರಣಗಳಿಂದ ಆರೋಗ್ಯವರ್ಧನೆ ಆಗುತ್ತದೆ. ಹಾಗಾಗಿ ಈ ದಿನ ಪ್ರತಿಯೊಬ್ಬರೂ ತಪ್ಪದೆ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ. ಈ ದಿನ ದೇವರ ಮನೆಯಲ್ಲಿ ತುಳಸಿ ಕಟ್ಟೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಥಸಪ್ತಮಿ ರಂಗೋಲಿ ಅಥವಾ ಸೂರ್ಯನ ರಥದ ರಂಗೋಲಿಯನ್ನು ಬಿಡಿಸಿದರೆ ತುಂಬಾ ಶ್ರೇಷ್ಠ. ಸ್ನಾನ ನಂತರ ಸೂರ್ಯದೇವನಿಗೆ ಒಂದು ತಾಮ್ರದ ಕಲಶದಲ್ಲಿ ಶುದ್ಧ ನೀರು, ಅಕ್ಷತೆ, ಚಂದನ, ಬಿಳಿ ಬಣ್ಣದ ಹೂವುಗಳು, ಗರಿಕೆ, ಎಕ್ಕದ ಎಲೆಗಳನ್ನು ತುಂಬಿಸಿ ಅರ್ಘ್ಯ ನೀಡಿದರೆ ಪೂರ್ವ ಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಪರಿಹಾರವಾಗುತ್ತದೆ. ಈ ದಿನ ಗೃಹಸ್ಥರಿಗೆ ಪಾಯಸ, ತಾಂಬೂಲ ದಾನ ಮಾಡಬೇಕು. ರಥಸಪ್ತಮಿ ದಿನ ಗೋಧಿ ರವೆ ಅಥವಾ ಬೆಲ್ಲದ ಪಾಯಸ ತಯಾರಿಸಿ ನೈವೇದ್ಯ ಮಾಡಿ ನಂತರ ದಾನ ಮಾಡುವುದು ತುಂಬಾ ವಿಶೇಷ. ಸಂತಾನದಲ್ಲಿ ತೊಂದರೆ ಇರುವವರಿಗೆ ಗೋಧಿ ರವೆ ಪಾಯಸ ಶ್ರೇಷ್ಠ. ಗೋಧಿ ರವೆ ಪಾಯಸ ನೈವೇದ್ಯ ಮತ್ತು ಫಲ. ಯಾರಿಗೆ ಸಂತಾನ ಇರುವುದಿಲ್ಲವೋ, ಯಾರಿಗೆ ಗರ್ಭ ನಿಲ್ಲುವುದಿಲ್ಲವೋ, ಯಾರಿಗೆ ಗರ್ಭಸ್ರಾವ ಆಗುತ್ತಿರುತ್ತದೆಯೋ, ಯಾರಿಗೆ ಮಕ್ಕಳಾಗಿ ಬದುಕುವುದಿಲ್ಲವೋ ಇಂತಹ ಎಲ್ಲಾ ದೋಷಗಳು ಸೂರ್ಯನಾರಾಯಣ ದೇವರಿಗೆ ಪೂಜೆ ಮಾಡಿ ಗೋಧಿ ರವೆ ಪಾಯಸ ಹಂಚುವುದರಿಂದ ನಿವಾರಣೆಯಾಗುತ್ತದೆ. ರಥಸಪ್ತಮಿಯಂದು ಸೂರ್ಯ ನಮಸ್ಕಾರ ಅಥವಾ ಸೂರ್ಯನಿಗೆ ನಮಸ್ಕರಿಸಿ ಸೂರ್ಯಾಯ ನಮಃ, ಭಾನವೇ ನಮಃ, ಖಗಾಯ ನಮಃ, ಪೂಷ್ಣೇ ನಮಃ, ಹಿರಣ್ಯ ಗರ್ಭಾಯ ನಮಃ, ಮರಿಚಯೇ ನಮಃ, ಆದಿತ್ಯಾಯ ನಮಃ, ಸವಿತ್ರೇ ನಮಃ, ಅರ್ಕಾಯ ನಮಃ, ಭಾಸ್ಕರಾಯ ನಮಃ, ಮಿತ್ರಾಯ ನಮಃ, ರವಯೇ ನಮಃ ಎಂದು ಸೂರ್ಯದೇವನ ಈ 12 ನಾಮಸ್ಮರಣೆ ಮಾಡಿದರೆ ಸರ್ವ ರೋಗಗಳು ಪರಿಹಾರವಾಗುವುದು. ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಪಡೆಯಲು ಈ ದಿನ ಮುಂಜಾನೆ ಸ್ನಾನದ ನಂತರ ಪವಿತ್ರ ನದಿ, ಜಲಾಶಯ ಅಥವಾ ಹರಿಯುವ ನೀರಿಗೆ ಎಳ್ಳಿನ ಎಣ್ಣೆಯ ದೀಪ
ದೀಪವನ್ನು ಬಿಡಬೇಕು. ಬೆಳಿಗ್ಗೆ ಅಥವಾ ಸೂರ್ಯಾಸ್ತದ ಮೊದಲು ಆದಿತ್ಯ ಹೃದಯ ಪಾರಾಯಣವನ್ನು ಪಠಿಸುವುದು ಅಥವಾ ಕೇಳುವುದರಿಂದ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು. ಈ ದಿನ ವಿಶೇಷವಾಗಿ ಗೋಧಿ ದೀಪಾರಾಧನೆ ಮಾಡಿದರೆ ತುಂಬಾ ಶ್ರೇಷ್ಠ. ದೀಪಾರಾಧನೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಒಂದು ತಟ್ಟೆಯಲ್ಲಿ ಶುದ್ಧವಾಗಿರುವ 5 ಅಥವಾ 7 ಎಕ್ಕದ ಎಲೆಯನ್ನು ಇಟ್ಟು ಎಕ್ಕದ ಎಲೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ 3 ಹಿಡಿ ಗೋಧಿ ಕಾಳನ್ನು ಹಾಕಿ ನಂತರ ಅಕ್ಷತೆ ಹಾಕಿ ಒಂದು ಮಣ್ಣಿನ ದೀಪವನ್ನು ಇಟ್ಟು ಆ ದೀಪದ ಒಳಗೆ ಇನ್ನೊಂದು ದೀಪವನ್ನು ಇಟ್ಟು ದೀಪದ ಸುತ್ತಲೂ ಹೂವನ್ನು ಇಟ್ಟು ಎರಡೆರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಸೇರಿಸಿ ಈ ರೀತಿ ಒಟ್ಟು 7 ಬತ್ತಿಗಳನ್ನು ಸೇರಿಸಿ ತುಪ್ಪ ಅಥವಾ ಎಳ್ಳಿನ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಇದರಿಂದ ಪಾಪಕರ್ಮ ಕಳೆದು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ದೀಪವನ್ನು ಮನೆಯ ಹೊರಭಾಗದಲ್ಲಿ ಸೂರ್ಯನ ಬೆಳಕು ಬೀಳುವ ಜಾಗದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು. ಇನ್ನು ಮರುದಿವಸ ದೀಪಕ್ಕೆ ಉಪಯೋಗಿಸಿರುವ ಎಕ್ಕದ ಎಲೆಯನ್ನು ಯಾರು ತುಳಿಯದ ಜಾಗಕ್ಕೆ ಹಾಕಬೇಕು. ಗೋಧಿ ಕಾಳನ್ನು ಹಕ್ಕಿಗಳಿಗೆ ಕೊಡಬಹುದು. ಇಲ್ಲವೆಂದರೆ ನೀರಿನಲ್ಲಿ ನೆನೆಸಿ ಬೆಲ್ಲ ಮತ್ತು ಬಾಳೆಹಣ್ಣಿನ ಜೊತೆ ಗೋವಿಗೆ ತಿನ್ನಿಸಿದರೆ ಶ್ರೇಷ್ಠ. ಈ ದೀಪ ಬೆಳಗುವುದರಿಂದ ಜಾತಕದಲ್ಲಿ ಯಾವುದೇ ದೋಷಗಳಿದ್ದರೂ ನಿವಾರಣೆಯಾಗಿ ಸೂರ್ಯನ ಬಲವು ವೃದ್ಧಿಯಾಗಿ ಆರೋಗ್ಯ ಮತ್ತು ಆಯಸ್ಸು ಹೆಚ್ಚುತ್ತದೆ. ಕೀರ್ತಿ, ಯಶಸ್ಸು, ಸಂಪತ್ತು ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನ ಪ್ರತಿಯೊಂದು ಕೋರಿಕೆಗಳು ಈಡೇರುತ್ತದೆ. ರಥಸಪ್ತಮಿ ದಿನದಂದು ಮಾಡುವ ದಾನವು ಅಕ್ಷಯ ಪುಣ್ಯವನ್ನು ನೀಡುತ್ತದೆ. ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆಯುತ್ತದೆ. ಹಾಗಾಗಿ ಪೂಜೆಯ ನಂತರ ಬ್ರಾಹ್ಮಣರಿಗೆ, ನಿರ್ಗತಿಕರಿಗೆ ಈ ವಸ್ತುಗಳನ್ನು ದಾನ ಮಾಡಿ. ಸೂರ್ಯ ದೇವನಿಗೆ ಪ್ರಿಯವಾದ ಧಾನ್ಯ ಗೋಧಿ. ಈ ದಿನ ಅರ್ಧ ಕೆಜಿ ಅಥವಾ ಅದಕ್ಕಿಂತ ಹೆಚ್ಚು ಗೋಧಿಯನ್ನು ದಾನ ಮಾಡುವುದರಿಂದ ಆರೋಗ್ಯ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ. ಸೂರ್ಯನ ಕಾರಕತ್ವದ ವಸ್ತುವಾದ ಬೆಲ್ಲವನ್ನು ದಾನ ಮಾಡುವುದು ಬಹಳ ಶ್ರೇಷ್ಠ. ಇದು ವ್ಯಕ್ತಿಯ ಜೀವನದಲ್ಲಿ ನೆಮ್ಮದಿಯನ್ನು ತರುತ್ತದೆ. ಜಾತಕದಲ್ಲಿ ಸೂರ್ಯನ ದೋಷವಿದ್ದರೆ ನಿವಾರಣೆಯಾಗುತ್ತದೆ. ಸೂರ್ಯನಿಗೆ ಕೆಂಪು ಬಣ್ಣ ಪ್ರಿಯ. ಈ ದಿನ ಅರ್ಚಕರಿಗೆ ಅಥವಾ ಬಡವರಿಗೆ ಹೊಸ ಕೆಂಪು ಬಣ್ಣದ ವಸ್ತ್ರಗಳನ್ನು ದಾನ ಮಾಡುವುದರಿಂದ ಸಮಾಜದಲ್ಲಿ ಗೌರವ ಮತ್ತು ಕೀರ್ತಿ ಹೆಚ್ಚಾಗುತ್ತದೆ. ತಾಮ್ರವು ಸೂರ್ಯನಿಗೆ ಸಂಬಂಧಿಸಿದ ಲೋಹ. ಸಣ್ಣ ತಾಮ್ರದ ಲೋಟ ಅಥವಾ ತಟ್ಟೆಯನ್ನು ದಾನ ಮಾಡುವುದು ಬಹಳ ಪುಣ್ಯದಾಯಕ. ರಥಸಪ್ತಮಿಯಂದು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಹಣತೆಯಲ್ಲಿ ದೀಪ ಹಚ್ಚಿ ದಾನ ಮಾಡುವುದು ಅಥವಾ ದೇವಸ್ಥಾನದಲ್ಲಿ ದೀಪ ಬೆಳಗಿಸುವುದು ಅಂಧಕಾರವನ್ನು ದೂರ ಮಾಡುತ್ತದೆ. ಯಾವುದೇ ವಿಶೇಷ ದಿನದಂದು ಹಸಿದವರಿಗೆ ಅನ್ನ ನೀಡುವುದು ಶ್ರೇಷ್ಠ ದಾನ. ಸಾಧ್ಯವಾದರೆ ಸಕ್ಕರೆ ಪೊಂಗಲ್ ಅಥವಾ ಪಾಯಸವನ್ನು ಸಿದ್ಧಪಡಿಸಿ ಹಂಚುವುದು ಉತ್ತಮ. ದಾನವನ್ನು ಯಾವಾಗಲೂ ಭಕ್ತಿ ಮತ್ತು ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಬೇಕು. ದಾನ ಮಾಡುವಾಗ ಸೂರ್ಯನನ್ನು ಪ್ರಾರ್ಥಿಸಿ ದಾನ ಮಾಡುವುದು ಉತ್ತಮ. ದಾನ ಮಾಡಲು ಶುಭ ಸಮಯ 25ನೇ ತಾರೀಕು ಬೆಳಿಗ್ಗೆ ಮುಂಜಾನೆ 5:29 7:12 ಮಧ್ಯಾಹ್ನ 12:09 12:55. ಆದಷ್ಟು ಬೆಳಿಗ್ಗೆಯಿಂದ ಮಧ್ಯಾಹ್ನದ ಸಮಯದ ಒಳಗೆ ದಾನ ಕೊಟ್ಟರೆ ಬಹಳ ಶ್ರೇಷ್ಠ. ಸೂರ್ಯಾಸ್ತದ ನಂತರ ಕೊಡುವ ದಾನಕ್ಕೆ ಫಲ ಸಿಗುವುದಿಲ್ಲ. ಹಾಗಾಗಿ ಬೆಳಿಗ್ಗೆ ಕೊಟ್ಟರೆ ಒಳ್ಳೆಯದು. ಇನ್ನು ದಾನದ ಬಗ್ಗೆ ಸಂಪೂರ್ಣ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ. ರಥಸಪ್ತಮಿಯ ದಿನ ತಪ್ಪದೆ ಮೇಲೆ ಹೇಳಿದ ಅಂಶಗಳನ್ನು ಗಮನಿಸಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಪೂಜೆಯನ್ನು ಮಾಡಿ. ಇದರಿಂದ ಸೂರ್ಯದೇವನ ಅನುಗ್ರಹದ ಜೊತೆಗೆ ಆಯುರ ಆರೋಗ್ಯ ಆಯುಷ್ಯ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.